Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಒಂದು ಸ್ಮಾಲ್ ಟಾಪಿಕ್ ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ. ದಟ್ ಈಸ್ ದ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಇನ್ಫೈನೈಟ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಅಂದ್ರೆ ಏನು ಇಲ್ಲ, ಎರಡು ವೈರಸ್ ನ ಇನ್ಫೈನೈಟ್ ವೈರಸ್ ನ ಒಂದಕ್ಕೆ ಇನ್ನೊಂದು ಪ್ಯಾರಲಲ್ ಆಗಿ ಇಟ್ಟು ಅದರ ನಡುವೆ ಅದ್ರ ಮುಖಾಂತರ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅವೆರಡರ ನಡುವೆ ಏನ್ ಆಗತ್ತೆ, ಏನೇನ್ ಫಿಸಿಕ್ಸ್ ಆಗತ್ತೆ, ಏನೇನ್ ಕೆಮಿಸ್ಟ್ರಿ ಆಗತ್ತೆ, ಏನೇನ್ ಮ್ಯಾಥಮೆಟಿಕ್ಸ್ ಆಗತ್ತೆ, ಎಲ್ಲಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಪರೇಷನ್ ಮಾಡಿ ತಿಳ್ಕೊಳ್ಳೋಕೆ ಹೊರಟಿದ್ವಿ. ಕೆಮಿಸ್ಟ್ರಿನೂ ನಡೆಯುತ್ತೆ. ಸೊ ಅಫ್ಕೋರ್ಸ್ ಎರಡು ವೈರ್ಸ್ ಗಳ ನಡುವೆ ಕರೆಂಟ್ ನ ಪಾಸ್ ಮಾಡಿದ್ರೆ ಕೆಮಿಸ್ಟ್ರಿ ಆಗತ್ತೆ. ಏನಪ್ಪಾ ಅಂದ್ರೆ ಅವೆರಡು ಅಟ್ರಾಕ್ಟ್ ಆಗ್ಬೋದು ಅಥವಾ ರಿಪಲ್ ಆಗ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುದಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ರೈಟ್ ಆನ್ ದ ಟಾಪಿಕ್, ದ ಫೋರ್ಸ್ ಬಿಟ್ವೀನ್ two parallel straight infinite wires carrying current. First of all, overall summary ನೋಡೋಣ. ಎರಡು ಇನ್ಫೈನೈಟ್ ವೈರ್ಸ್ ನ ಕನ್ಸಿಡರ್ ಮಾಡ್ತೀನಿ. ಆ ಇನ್ಫೈನೈಟ್ ವೈರ್ಸ್ ಗೆ ನಾಮಕರಣ ಮಾಡಿ ಕಂಡಕ್ಟರ್ 1 ಅಥವಾ ವೈರ್ 1, ವೈರ್ 2 ಅಂತ ಕರಿತೀನಿ. ಒಂದರಲ್ಲಿ I1 ಕರೆಂಟ್ ಇದೆ, ಇನ್ನೊಂದರಲ್ಲಿ I2 ಕರೆಂಟ್ ಇದೆ. ಆದ್ರೆ ನಾವು there will be a chemistry between these two. ಇವೆರಡ ನಡುವೆ ಒಂದು ರಾಸಾಯನಿಕ ಶಾಸ್ತ್ರ ನಡೀತಿರುತ್ತೆ. ಏನಪ್ಪಾ ಅದು ಅಂದ್ರೆ ಅವೆರಡು ಅಟ್ರಾಕ್ಟ್ ಆಗ್ತಿರತ್ತೆ. ಅರೆ ಅದನ್ನ ಯಾವ ಸರ್ ರಾಸಾಯನ ಶಾಸ್ತ್ರ ಅಂತ ಕರಿತೀವಿ? ಅವೆರಡು ಅಟ್ರಾಕ್ಟ್ ಆಗ್ತಿರುತ್ತೆ. ಕೆಮಿಸ್ಟ್ರಿ ನಾನು ಹೇಳ್ತಿರೋದು ಆ ಕೆಮಿಸ್ಟ್ರಿ. ದೋಸ್ ಟು ಅಟ್ರಾಕ್ಟ್ ಈಚ್ ಅದರ್. ಈಗ ಅದೇ ವೈರ್ಗಳಲ್ಲಿ ಸೇಮ್ ವೈರ್ ಎ ಮತ್ತೆ ಬಿ ವೈರ್ಗಳಲ್ಲಿ ಒಂದರಲ್ಲಿ ಕರೆಂಟ್ ಅನ್ನ ಏನಾದ್ರೂ ಉಲ್ಟಾ ಮಾಡ್ಬಿಡಿ. ಅರೆ ಕರೆಂಟ್ ಡೈರೆಕ್ಷನ್ ಉಲ್ಟಾ ಮಾಡಿ, ಇದು I1 ಹಾಗೆ ಇರಲಿ, ಸೇಮ್ ಡಿಸ್ಟೆನ್ಸ್ ಇದೇನಿದೆಯೋ ಇದೆ ಅಷ್ಟೇ ರೀ. ಈಗ ಏನಾಗುತ್ತೆ ಗೊತ್ತಾ, ದೆ ರಿಪಲ್ ಈಚ್ ಅದರ್. ಇಲ್ಲಾಗ್ತಾ ಇತ್ತು ಅಟ್ರಾಕ್ಷನ್, ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗ್ತಾ ಇತ್ತು. ನಾವು ದೀಸ್ ಟು ವಿಲ್ ರಿಪಲ್ ಈಚ್ ಅದರ್. ಸೊ ದಿಸ್ ಈಸ್ ರಿಪಲ್ಷನ್. ಯಾಕಂಗಾಯ್ತು ನೋಡೋಣ. ದಟ್ಸ್ ವಾಟ್ ಡೀಟೇಲ್ ಅಬೌಟ್ ದಿಸ್ ವಿಡಿಯೋ. ಸೊ ಈ ವಿಡಿಯೋನಲ್ಲಿ ಅದರ ಡೀಟೇಲ್ಸ್ ಡಿಸ್ಕಸ್ ಮಾಡ್ತೀವಿ. ಸಮ್ಮರಿ ಇಷ್ಟೇ, ನೀವು ಮತ್ತೆ ಅವರು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ, ಅಟ್ರಾಕ್ಟ್ ಆಗ್ತೀರಿ. ಇಫ್ ಯು ಆರ್ ಗೋಯಿಂಗ್ ಇನ್ ಆಂಟಿ ಪ್ಯಾರಲಲ್ ಟು ಈಚ್ ಅದರ್, ಒಬ್ರು ಈ ಕಡೆ ಇನ್ನೊಬ್ರು ಈ ಕಡೆ ಅಂದ್ರೆ ಆಬ್ವಿಯಸ್ಲಿ ರಿಪಲ್ ಆಗ್ತೀರಿ. ಚಿಚ್ಚಿ ಬಕ್ವಾಸ್ ಎಕ್ಸಾಂಪಲ್ ಸರ್. ಸೊ ಇಟ್ಸ್ ಓಕೆ. ಅವಾಗ ಎಜುಕೇಶನ್ ರಿಲೇಟೆಡ್ ಎಕ್ಸಾಂಪಲ್ಸ್ ಕೊಡ್ಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಗಾಟ್ ಇಟ್. ಯಾವಾಗ ಅಟ್ರಾಕ್ಟ್ ಆಗುತ್ತೆ, ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ. ಯಾವಾಗ ರಿಪಲ್ ಆಗ್ತೀರಿ, ಇಬ್ರು ಬೇರೆ ಬೇರೆ ಡೈರೆಕ್ಷನ್. ಅರೆ ನಾನು ಕರೆಂಟ್ ಬಗ್ಗೆ ಹೇಳ್ತಿರೋದು, ನೀವೇನೇನೋ ಅನ್ಕೋಬೇಡಿ. ಕಮಿಂಗ್ ಬ್ಯಾಕ್ ಟು ದ ಆಪರೇಷನ್. So let's do the operation. ಏನೇನ್ ಆಗ್ತದೆ? So let us consider one wire. One wire ಗೆ ಹೆಸರು F1 ಅಂತ ಕರೀತೀನಿ. Let us consider wire 1 carrying a current I1. ಈ ವೈರ್ ನಲ್ಲಿ ಎಂತ ವೈರ್? ಇನ್ಫೈನೈಟ್ ವೈರ್. ಮತ್ತೆ ಹೇಳ್ತಾ ಇದ್ದೀನಿ, ಟೋಟಲ್ ಲೆಂತ್ ಇಸ್ ಇನ್ಫೈನೈಟ್ ವೈರ್ ನ ಕನ್ಸಿಡರ್ ಮಾಡೋಣ. ಅಫ್ಕೋರ್ಸ್ ಇನ್ಫೈನೈಟ್ ಗೆ ಒಂದು ವ್ಯಾಲ್ಯೂ ಕೊಡಬಹುದು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇನ್ಫೈನೈಟ್ ವೈರ್ ನ ಕನ್ಸಿಡರ್ ಮಾಡ್ತಾ ಇದೀನಿ. ಅಂಡ್ ವೆನ್ ಇಟ್ ಇಸ್ ಪಾಸ್ ಥ್ರೂ ವಿತ್ ದ ಕರೆಂಟ್, ಇದರಲ್ಲಿ ಕರೆಂಟ್ ನ ಪಾಸ್ ಮಾಡಿದ್ರೆ ಇದ್ರ ಸುತ್ತಲೂ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ. ಐ ಹೋಪ್ ಯು ರಿಮೆಂಬರ್. ಸೊ ಈಗ ತಮ್ಮ ಯಾವ ಕರೆಂಟ್ ಡೈರೆಕ್ಷನ್ ಸುತ್ತಲೂ ಇಟ್ರೆ, ಸೊ ಕರ್ಲ್ ಯಾವ ರೀತಿ ಇರುತ್ತೋ, ಫಿಂಗರ್ಸ್ ಯಾವ ರೀತಿ ರೊಟೇಟ್ ಆಗುತ್ತೋ ಆ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈಗ ಇಲ್ಲಿಂದ ಒಂದು ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ದೂರದಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಈಗ ಆ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ತೀನಿ. ವಾಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್? The magnetic field due to wire 1 ಇದಕ್ಕೆ 1 ಅಂತ ಹೆಸರು ಕೊಡ್ತೀನಿ. wire 1 at a perpendicular distance D is given by ಎಷ್ಟಿರತ್ತೆ? I hope you remember the equation for the magnetic field produced by infinite long straight conductor. So that is B1, magnetic field produced by the wire 1 is equals to mu naught divided by 4 pi into 2I divided by D. I hope you remember this equation ನೆನಪಿದೆಯಾ? ಇಲ್ಲ ಮೇ ಬಿ ನೀವು ಬೇರೆ ತರ ನೆನಪಿಟ್ಕೊಂಡಿರ್ಬೋದು. mu naught by 2 pi into I by D ಆ ರೀತಿ ನೆನಪಿಟ್ಕೊಂಡ್ರು ಓಕೆ, ನಥಿಂಗ್ ಟು ವರಿ. Now there is a magnetic field. What is the direction of that magnetic field? ಈಗ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ B1 ಇದೆ. ಅದರ ಡೈರೆಕ್ಷನ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಅಗೇನ್ ರೈಟ್ ಹ್ಯಾಂಡ್
curl rule use ಮಾಡೋಣ. So when your thumb is pointing towards the current direction, the fingers curl ಯಾವ ಕಡೆ ಆಗುತ್ತೆ? So it is into the plane of the board. B1 is into the plane of the board. So this is inwards. Okay, so far so good. ಈಗ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಒಂದು ಕಂಡಕ್ಟರ್ ಬಿ ನ ತಗೊಂಬಂದು ಬಿಸಾಕ್ತೀನಿ. ಅರೆ ಬಿಸಾಕೋದು ಅಂದ್ರೆ ಪ್ಲೇಸ್ ಮಾಡೋದು ಅಷ್ಟೇ, ಲಿಟ್ರಲಿ ತಗೊಂಬಂದು ಬಿಸಾಕಲ್ಲ. ಓಕೆ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ ಕಂಡಕ್ಟರ್ ಬಿ ಅಥವಾ ಕಂಡಕ್ಟರ್ 2 ಅಂತ ಕರಿತೇನೆ. ಕ್ಯಾರಿಯಿಂಗ್ ದ ಕರೆಂಟ್ I2 as shown in the figure. ಈ ರೀತಿ ಕರೆಂಟ್ ಕ್ಯಾರಿ ಆಗ್ತಾ ಇದೆ. And it is I2, it is placed at a parallel, it is placed parallelly at a perpendicular distance D. ಇಲ್ಲಿಂದ perpendicular distance D ಅಲ್ಲಿ ಈ ತರ ಇನ್ನೊಂದು ವೈರ್ ನ ಪ್ಲೇಸ್ ಮಾಡಿದ್ದೀನಿ. Now you know that actually ಮೊದಲೇ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಲ್ಲಿ ತಗೊಂಡ್ಬಂದು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ, ಅರೆ ಈ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಲ್ಲಿ ತಗೊಂಡ್ಬಂದು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಇಟ್ರೆ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸಸ್ ಸಮ್ ಫೋರ್ಸ್. ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಬಿಲ್ ಸೈನ್ ಥೀಟಾ, ಅರೆ BIL ಸೈನ್ ಥೀಟಾ. ಐ ಹೋಪ್ ಯು ರಿಮೆಂಬರ್. ಸೊ ಲೆಟ್ಸ್ ಡೂ ದಟ್ ಒನ್. ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ by conductor 2 in the magnetic field, region of 1 is given by the force acting on the conductor 2 due to magnetic field produced by the 1. ಇದರ equation ಅರ್ಥ ಆಯ್ತಾ? Force acting on the conductor 2 due to field of 1 is given by mu naught divided, ಅರೆ bill sin theta, ಅರೆ B1 into I2. ಇದರಲ್ಲಿ ಕರೆಂಟ್ ಎಷ್ಟಿದೆ? I2 into length of the conductor into sin of theta. ಈ ಕಂಡಕ್ಟರ್ ಲೆಂತ್ ಎಷ್ಟಿದೆ ಅದನ್ನ ತಗೊಂತಾ ಇದೀನಿ. ಈಗ ಈ ಕಂಡಕ್ಟರ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿದೆ? ಅದು B1 ತಗೊಂತಾ ಇದೀನಿ. I2 is a conductor current. ಈ ಕಂಡಕ್ಟರ್ ನಲ್ಲಿ ಕರೆಂಟ್ ಎಷ್ಟಿದೆ ಅದನ್ನ ತಗೊಂತಾ ಇದೀನಿ. ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ current and magnetic field? ಅರೆ magnetic field into the plane of the board ಇದೆ. So tissue. Now this is the direction of the current. What is the angle between them? 90 degree, 90. So ಹಾಗಾದ್ರೆ ಇದನ್ನೇನಂತ ಬರೀಬಹುದು? Sin of 90 degree. Sin 90 ಏನು? Sin 90 ಸರ್ ನೆನಪಾಗ್ತಿಲ್ಲ. ಅರೆ 1 ವ್ಯಾಲ್ಯೂ. Sin 90 is 1. ಸಿಕ್ಕಾಪಟ್ಟೆ ಸಿಂಪಲ್. So this is 1. What is B1? B1 is a magnetic field produced by the conductor 1 at this point. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ತಗೊಂಬಂದು ಇಲ್ಲಿ ಬಿಸಾಕೋಣ. F21. ಇನ್ನೊಂದು ಇಂಪಾರ್ಟೆಂಟ್ ಡೈರೆಕ್ಷನ್. ಸೊ ಈಗ F21 ಯಾವ ಡೈರೆಕ್ಷನ್ ಇದೆ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ರೈಟ್ ಹ್ಯಾಂಡ್ ಪಾಮ್ ರೂಲ್. ಐ ಹೋಪ್ ಯು ರಿಮೆಂಬರ್. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ನೆನಪಿಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸೊ ಮತ್ತೆ ಲ್ಯಾಗ್ ಮಾಡ್ತಿದ್ರೆ ಅಂತ ಅನ್ಕೋಬೇಡಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸೊ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಅರೆ ಈ ಕಂಡಕ್ಟರ್ ಎಲ್ಲಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ಡೈರೆಕ್ಷನ್ ಅಲ್ಲಿ ನಿಮ್ಮ ಫಿಂಗರ್ಸ್ ನ ಇನ್ಸರ್ಟ್ ಮಾಡೋಣ. ಸೊ ಈ ಫಿಂಗರ್ಸ್ 4 ಫಿಂಗರ್ಸ್ FORE 4 ಫಿಂಗರ್ ಅಲ್ಲ FOUR 4 ಫಿಂಗರ್ಸ್ ನ ಇನ್ಸರ್ಟ್ ಮಾಡ್ತೀನಿ. ಅಂಡ್ ಥಂಬ್ ಶುಡ್ ಬಿ ಪಾಯಿಂಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಟಸ್ಕು ಪುಸ್ಕು ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದೆಯಾ? ಸೊ ಪಾಮ್ ಯಾವ ಕಡೆಗೆ ಇದೆ? ಈ ಕೈ ಯಾವ ಕಡೆಗೆ ಹೋಗ್ತಾ ಇದೆ? ಸೊ ದಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಸೊ ಟಸ್ಕು ಪುಸ್ಕು, ದಿಸ್ ಇಸ್ ದ ಫೋರ್ಸ್. ಗಾಟ್ ಇಟ್? ಸಿಂಪಲ್ ಆಸ್ ಪಾಸಿಬಲ್. ಅರೆ ಪಾಮ್ ಅಂದ್ರೆ ಇಂಗ್ಲಿಷ್ ಪಾಮ್, ನಾನು ತೆಲುಗು ಪಾಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ 2 ಡ್ಯೂ ಟು 1. ಸೊ ಟುವರ್ಡ್ಸ್ ಲೆಫ್ಟ್ ಸೈಡ್, ಟುವರ್ಡ್ಸ್ ಲೆಫ್ಟ್ as shown in the figure, left. Okay, we got it. F2 is equals to B1 ಏನಿದೆ? mu naught divided by 4 pi into 2I1. ಅರೆ I1 2I1 divided by perpendicular distance D. ಇದಾಯ್ತು. ಈಗ ಇವೆರನ್ನು ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. I2 into L. That's it. Very simple. ಅರ್ಥ ಆಯ್ತಾ? ನೋಡ್ತೀವಿ ಒಂದ್ಸತಿ, ನೋಡ್ಕೊಳ್ಳಿ. Clear? So this is the force acting on the conductor 2 due to the current in the conductor 1. ಎರಡರಲ್ಲಿ ಯಾವ್ದಾದ್ರೂ ಒಂದು ಕರೆಂಟ್ ನ ಆಫ್ ಮಾಡಿಬಿಡಿ, 40 ಆಗ್ಬಿಡುತ್ತೆ. ನೋ ಡೌಟ್ ಇನ್ ದಟ್ ಒನ್. ಕ್ಲಿಯರ್? ಸಿಮಿಲರ್ಲಿ ಇದು ಯಾವ ಕಡೆಗಿದೆ? ಇದು ಲೆಫ್ಟ್ ಸೈಡ್, ಟುವರ್ಡ್ಸ್ ಅಲ್ಲಿ ಬರ್ದಿದ್ದೀನಿ, ಟುವರ್ಡ್ಸ್ ಲೆಫ್ಟ್. ವಾಟ್ ಇಸ್ ದಿಸ್? ದಿಸ್ ಇಸ್ ದ magnetic force acting on the current carrying conductor 2 due to current in the conductor 1. Similarly the conductor 2 produces
magnetic field at a point, at a distance d given by ಅರೆ ಇದು ಕರೆಂಟ್ ಕಂಡಕ್ಟರ್, ಹಾಗಾದ್ರೆ ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಇವನೇನೇನು ಪ್ರೊಡ್ಯೂಸ್ ಮಾಡೋದು, ಇವನು ಪ್ರೊಡ್ಯೂಸ್ ಮಾಡ್ತಾನೆ. ನಾವು ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದಿದ್ದಾನೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, B2 ಅಂತ ಬರೀತೀನಿ. ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕಂಡಕ್ಟರ್ 2 is given by mu naught divided by 4 pi into 2I2 divided by D. ಅರೆ ಇದರಲ್ಲಿ ಕರೆಂಟ್ ಎಷ್ಟಿದೆ, I2 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈಗ ಇಲ್ಲಿಂದ D ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದರಿಂದ ಈ ತರ ಬರ್ತೀನಿ. B2 is equals to mu naught by 4 pi into 2I2 divided by D. Clear? All clear? Done. What is the direction of the magnetic field? What is the direction? So ಈಗ ಈ ಕಂಡಕ್ಟರ್ ಇಂದ ಈ ಪಾಯಿಂಟ್ ನಲ್ಲಿ B2 ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದರ ಮ್ಯಾಗ್ನಿಟ್ಯೂಡ್ ಇಷ್ಟಿದೆ. What is the direction? So right hand curl rule, thumb ನ ಕರೆಂಟ್ ಡೈರೆಕ್ಷನ್ ತಗೊಳ್ಳಿ. ಸೊ ಆಚೆಗೆ ಬರ್ತಿದ್ಯಾ, ಅರೆ ತಂಬ್ ಈ ಡೈರೆಕ್ಷನ್ ಇದ್ದಾಗ ಫಿಂಗರ್ಸ್ ಯಾವ ಡೈರೆಕ್ಷನ್ ಕರ್ಲ್ ಆಗ್ತಿದೆ, ಆಚೆಗೆ ಬರ್ತಿದ್ಯಾ. ಸೊ ದ fingers are pointing outside, tasku. So therefore the magnetic field B2 is outwards, it is coming outwards. ಹಾಗಾದ್ರೆ outwards ಈ ರೀತಿ ಬರೀತೀನಿ, this is outwards. ಇವನು ಒಳಗಡೆ ಇದ್ದಾನೆ, ಇವನು ಆಚೆಗಿದ್ದಾನೆ ಈ ಪಾಯಿಂಟ್ ನಲ್ಲಿ. B2 ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕಂಡಕ್ಟರ್ 2 at a point a distance D from the conductor. ಕ್ಲಿಯರ್? ಇದನ್ನ ನೋಟ್ ಮಾಡ್ಕೊಳ್ಳಿ, ಸೈಡ್ ಅಲ್ಲಿ ಇಟ್ಟಿರ್ತೀನಿ. ಈಗ ಇವನ್ ಪ್ರೊಡ್ಯೂಸ್ ಮಾಡ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ B2 ರೀಜನ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ 1 ಇದ್ದಾನೆ, ಈ ರೀಜನ್ ಅಲ್ಲಿ ಇವನಿದ್ದಾನೆ. ಇವನ್ ಪ್ರೊಡ್ಯೂಸ್ ಮಾಡೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇವನಿದ್ದಾನೆ. ಸೊ ದೇರ್ ಫೋರ್ ದ ಕಂಡಕ್ಟರ್ 1 is in the region of magnetic field produced by conductor 2. ಹಾಗಾದ್ರೆ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇವನಿದ್ರೆ ಅವನು ಸ್ವಲ್ಪ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ದಟ್ ಈಸ್ ಅಗೈನ್ ಇನ್ನೊಂದು ಈಕ್ವೇಶನ್ ನ ಕೊಡ್ತೀನಿ. ಐ ವಿಲ್ ಗಿವ್ ದ ಈಕ್ವೇಶನ್. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅರೆ ಇದು ಇನ್ನೊಂದು ಡಬ್ಬ, ಇದಾದ್ಮೇಲೆ ಇದು ಬರ್ಕೊಳ್ಳಿ, ಮತ್ತೆ ಹಿಂಗೆಲ್ಲಾರು ಬರ್ದ್ಬಿಟ್ಟಿರಿ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ by conductor 1 due to field of 2 is given by F2 is F12. I repeat, F12, force acting on the conductor 1 due to magnetic field produced by the conductor 2. ಅರ್ಥ ಆಯ್ತಾ? ಇಲ್ಲಿ terminologies. Force acting on the 1 due to magnetic field of the 2 is given by B2 into I1 into L into sine of 90 degree. Same logic. Magnetic field ಇಲ್ಲಿ B2 ಇದೆ, ಇದರಲ್ಲಿ ಕರೆಂಟ್ ಎಷ್ಟಿದೆ, I1. ಅರೆ ಬಿಲ್ ಸೈನ್ ಥೀಟಾ 90 degree. ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಇದೆ, ಲೆಂತ್ ಈ ರೀತಿ ಇದೆ. ವಾಟ್ ಇಸ್ ದ ಆಂಗಲ್, 90 degree. ಸೊ therefore sin 90 is 1. F12 is equals to B2 ವ್ಯಾಲ್ಯೂ ಏನಿದೆ, ಅರೆ ಇಲ್ಲೆಲ್ಲೋ ಬರದ್ನಲ್ಲ, ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ B2 ವ್ಯಾಲ್ಯೂ. ಅವ್ನು ತಗೊಂಬಂದು ಅಲ್ಲಿ ಬಿಸಾಕಿ. ಸೊ ದಟ್ ಈಸ್ mu naught divided. ಕಂಟಿನ್ಯೂಯಿಂಗ್, ಏನಿಲ್ಲ ಕರೆಂಟ್ ಹೋಯ್ತು, ಹಾಗಾಗಿ ಇನ್ನೊಂದು ವಿಡಿಯೋ ಮಾಡಿ ಸ್ವಲ್ಪ ಮರ್ಜ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ನಿಲ್ಸಿದೆ, ಐ ವಾಸ್ ಟಾಕಿಂಗ್ ಅಬೌಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕಂಡಕ್ಟರ್ 1 ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಕಂಡಕ್ಟರ್ 2. ಅಂದ್ರೆ ಈ ಕಂಡಕ್ಟರು ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದಟ್ ಇಸ್ ಗಿವನ್ ಬೈ F12. ಇದಕ್ಕೆ ಡೈರೆಕ್ಷನ್ ಕೊಡ್ಬೇಕಾಯ್ತು, ಕರೆಂಟ್ ಹೋಯ್ತು. ಸೊ ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು, ಯೂಸಿಂಗ್ ದ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಥವಾ ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯಾವ್ದಾದ್ರು ಯೂಸ್ ಮಾಡಬಹುದು, ದಟ್ ಇಸ್ ಯುವರ್ ಕನ್ವೀನಿಯಂಟ್. So the direction of this one, so ಯಾವ ರೀತಿ, again the magnetic field out of the plane of the board ಇದೆ ಇಲ್ಲಿ, and the thumb should be pointing in the direction of the current. So tasku pusku, so the force is in this direction. So ನೋಡಿ ಇಲ್ಲಿ magnetic field direction ಗೆ 4 fingers ನ insert ಮಾಡಿ, and the thumb should be pointing in the current direction. So the force is in this direction. I'll call this as force acting on one due to conductor 2. Clear? So ಇಲ್ಲಿ ಡೈರೆಕ್ಷನ್ ನ ಬರೀತಾ ಇದೀನಿ, towards right side. ಕಾಣಿಸ್ತಿದ್ಯಾ?
ಇದು ಈ ಕಡೆಗೆ ಫೋರ್ಸ್ ಬರ್ತದೆ, ಇದು ಈ ಕಡೆಗೆ ಫೋರ್ಸ್ ಬರ್ತದೆ. ಇಟ್ ಈಸ್ ನೋಟಿಸ್ ದಟ್ F21 and F12 ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. If you write that statement here, I'll write the magnitude of F12 that is exactly equals to F21 in terms of magnitude. ಅದೇ ಏನಾದ್ರು ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ F12 is equals to minus of F21. So those are equal and opposite pair of forces. ಒಂದು ಫೋರ್ಸ್ ಯೂನಿವರ್ಸಲ್ ಎಕ್ಸಿಸ್ಟ್ ಆಗಲ್ಲ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಫಸ್ಟ್ PUC ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆಸ್ ಪರ್ Newton's third law of motion. It is clear. Exact agi opposite direction ide and exact same magnitude ide but in opposite direction. So let us call this as F. Idanna F anta karitini. So therefore the mutual force acting between the wires. Mutual force andre artha aita. Idu ಇವನ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಾನೆ, ಇವನ್ ಮೇಲೆ ಅಷ್ಟೇ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡ್ತಾನೆ. ಇಲ್ಲಿ ನೀವು ನೋಡ್ತಿರೋದು ಏನಪ್ಪಾ ಅಂದ್ರೆ there is a mutual force between two wires. ಅಂದ್ರೆ ಇವನ್ ಮೇಲೆ ಎಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾನೋ ಇವನ್ ಮೇಲೆ ಅಷ್ಟೇ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾನೆ. ಈ ಕೇಸ್ ನಲ್ಲಿ ದ ಫೋರ್ಸ್ ಇಸ್ ಅಟ್ರಾಕ್ಟಿವ್. ನಾ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಸೊ ಈಗ ಅರೆ ಲೆಂತ್ ಇನ್ಫೈನೈಟ್ ಲೆಂತ್ ಇದೆ, ಅರೆ ಕಂಡಕ್ಟರ್ ಲೆಂತ್ ಇನ್ಫೈನೈಟ್ ಇದೆ. ಸೊ ಇನ್ಫೈನೈಟ್ ನಾವು ಹ್ಯಾಂಡಲ್ ಮಾಡಕ್ಕಾಗಲ್ಲ. ಸೊ ಹಾಗಾದ್ರೆ ಏನ್ ಮಾಡೋಣ, ಒಂದು ಯೂನಿಟ್ ಲೆಂತ್ ಗೆ ಎಷ್ಟು ಫೋರ್ಸ್ ಅಂದ್ರೆ ಈ ಒಂದು ವೈರ್ ನಲ್ಲಿ ಯೂನಿಟ್ ಲೆಂತ್ ತಗೊಂಡ್ರೆ ಇವನು ಎಷ್ಟು ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡ್ತಾನೆ ಇಷ್ಟು ಪೋರ್ಷನ್. ಅದೇ ರೀತಿ ಇದ್ರಲ್ಲಿ ಒಂದು ಯೂನಿಟ್ ಲೆಂತ್ ನ ತಗೊಂಡ್ರೆ ಈ ಯೂನಿಟ್ ಲೆಂತ್ ನ ಈ ವೈರ್ ಎಷ್ಟು ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡುತ್ತೆ ಅಂತ ನಾವು ಒಂದು ಡಿಫೈನ್ ಮಾಡೋಣ. ಸೊ ಈ ಎಲ್ಲ ಸಿಂಪಲ್ ಆಗಿ ಈ ತರ ತಗೊಂತೀನಿ, F ಡಿವೈಡೆಡ್ ಬೈ L. ಏನಂಗಂದ್ರೆ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಗೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅದನ್ನ F/L ಅಂತ ಕರಿತೀನಿ. ದಟ್ ಈಸ್ ಈಕ್ವಲ್ಸ್ ಟು μ0 ಡಿವೈಡೆಡ್ ಬೈ 4π ಇಂಟು 2I1 I2 ಡಿವೈಡೆಡ್ ಬೈ D. ದಟ್ಸ್ ಇಟ್. ವೆರಿ ವೆರಿ ಸಿಂಪಲ್, ವೆರಿ ಸಿಂಪಲ್, ಸಿಕ್ಕಾಪಟ್ಟೆ ಸಿಂಪಲ್. ಸೊ ಇಷ್ಟು ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ. ಯಾಕೆ ಸರ್ ಹಂಗೆ? ಆಕ್ಚುಲಿ ಇದರ ಕಂಟಿನ್ಯೂಯೇಷನ್ ಒಂಚೂರು ಬರೀಬೇಕು. ಕ್ವಶನ್ ಅಲ್ಲೇ ಆ ರೀತಿ ಕೇಳ್ತಾರೆ. ದೇರ್ ಹ್ಯಾವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ದ parallel infinite straight wires carrying current I1 and I2 ಅಂತ ಕೇಳ್ತಾರೆ. ಅದು 4 ಮಾರ್ಕ್ಸ್. ಅದರ ಜೊತೆಗೆ ಇನ್ನೊಂದು ಅಂಡ್ ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಕೇಳ್ತಾರೆ. ಮತ್ತೆ ಹೇಳ್ತಾ ಇದ್ದೇನೆ, ಇದು ಡಿರೈವೇಶನ್ ಮಾಡಿ ಡಿಫೈನ್ ಆಂಪಿಯರ್ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ನೀವು ಆಂಪಿಯರ್ ನ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಇನ್ನೊಂದು ಯಾವ್ದೋ ಚಾಪ್ಟರ್ ತಗೊಂಡು ರೆಫರೆನ್ಸ್ ಆಗಿ ತಗೊಂಡು ಇಲ್ಲಿ ಎಕ್ಸ್ಪ್ಲೈನ್ ಮಾಡಂಗಿಲ್ಲ. ಸೊ ಈ ಡಿರೈವೇಶನ್ ಬೇಸಿಕ್ ಮೇಲೆ ಆಂಪಿಯರ್ ನ ನಾವು ಡಿಫೈನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿವರೆಗೂ ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ. ಐ ಆಮ್ ಕಂಟಿನ್ಯೂ. ಆಯ್ತಾ? ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಹಿಂದಕ್ಕೆ ಹೋಗಿ ಬರ್ಕೊಂಡಿಲ್ಲ ಅಂದ್ರೆ ಯಾ ಕಂಟಿನ್ಯೂಯಿಂಗ್. ಸೊ ಡಿಫೈನ್ ಆಂಪಿಯರ್. ಓಕೆ, ಈಗ ನೋಡಿ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಈ ಈಕ್ವೇಶನ್ ಅಲ್ಲಿ ಈ ಸಿಚುವೇಶನ್ ಅಲ್ಲಿ I1 is equals to I2 is equals to ಏನೋ ಒಂದು ಕೊಟ್ರೆ ಅದನ್ನ 1 ಆಂಪಿಯರ್ ಅಂತ ಕೊಟ್ರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಏನಾಗುತ್ತೆ ನೋಡೋಣ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂಡ್ D is equals to 1 meter ತಗೊಂತೀನಿ. Let us assume these two are separated by a distance D, perpendicular distance, and I1 is equal to I2 is equal to 1 ampere ಅನ್ಕೊಳ್ಳೋಣ. 1 ಯೂನಿಟ್ ಅಂತ ಅನ್ಕೊಳ್ಳೋಣ. ಈಗ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಏನ್ ಬರುತ್ತೆ ಏನಪ್ಪಾ ಅಂದ್ರೆ, so this is given by F/L is given by μ0 by 4π ಅಂದ್ರೆ 10⁻⁻7 into 2 into 1 into 1 divided by 1. ಅಥವಾ ಸಿಂಪಲ್ ಆಗಿ 2 into 10⁻⁷ ನ್ಯೂಟನ್ ಪರ್ ಮೀಟರ್ ಬರುತ್ತೆ. ಏನ್ ಸರ್ ಇದು ಇದೆಲ್ಲ ಬರೀತಾ ಇದ್ರಿ ನೋಡಿ. 1 ಆಂಪಿಯರ್ ಅನ್ನೋದು ಎಷ್ಟು ಕರೆಂಟ್ ಅಪ್ಪ ಅಂದ್ರೆ, ಹಾಗೆ ರೀ ಲೈಟ್ ಆಗ್ಬಿಟ್ಟು ಬರ್ತೀನಿ. 1 ಆಂಪಿಯರ್ ಅನ್ನೋದು ಎಷ್ಟು ಕರೆಂಟ್ ಅಪ್ಪ ಅಂದ್ರೆ, ಇಟ್ ಈಸ್ ದಾಟ್ ಕರೆಂಟ್. ಎಂತ ಕರೆಂಟು? ಅಂತ ಕರೆಂಟು. ಎಂತ ಕರೆಂಟ್ ಅಪ್ಪ ಅಂದ್ರೆ ಅಷ್ಟು ಕರೆಂಟ್ ನ ಎರಡೂ ವೈರ್ ಗಳಲ್ಲಿ ಪಾಸ್ ಮಾಡಿದಾಗ. ಎಂತ ವೈರ್ಸು? such that they are separated by 1 meter in free space. They experience a force of 2 into 10⁻⁷ Newton per meter. ಇಷ್ಟು ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಆಗಿದ್ದ ವೈರ್ ಗಳಲ್ಲಿ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಇಷ್ಟಿರತ್ತೆ. ಆ ಕರೆಂಟ್ ಎಷ್ಟು ಪಾಸ್ ಮಾಡಿದೀವೋ ಅದನ್ನೇ ನಾವು ಆಂಪಿಯರ್ ಅಂತ ಡಿಫೈನ್ ಮಾಡ್ತೀವಿ. ಸೊ 1 ಆಂಪಿಯರ್ ಇಸ್ ವರ್ಡ್ಸ್ ಅಲ್ಲಿ ಬರ್ದ್ಬಿಡ್ತೀನಿ, ಕನ್ಫ್ಯೂಸ್ ಆದ್ರೆ ನೋಟ್ ಮಾಡ್ಕೊಳ್ಳಿ. 1 ಆಂಪಿಯರ್
is that current when passed through both the conductors passed through both the conductors ಅಥವಾ both the wires ಏನಾದರೂ ಬರ್ಕೊಳ್ಳಿ conductors placed 1 meter apart 1 meter apart which experience 1 meter apart in air which experiences a force per unit length of 2 into 10 power minus 7 Newton per meter. ಒಂದು ಯೂನಿಟ್ ಲೆಂತ್ ಗೆ ಇಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ ಎಷ್ಟು ಕರೆಂಟ್ ನ ಪಾಸ್ ಮಾಡಬೇಕು ಆ ಕರೆಂಟ್ ನ ನಾವು 1 ಆಂಪಿಯರ್ ಅಂತ ಕರಿತೀವಿ. ಅದೇ 1 ಕೂಲಂಬ್ ಪರ್ ಸೆಕೆಂಡ್ ಅಂತ ಇಲ್ಲಿ ಬರೆದ್ರೆ ಕತ್ರಿ ಹಾಕ್ತಾರೆ. ಬಿ ಕೇರ್ಫುಲ್. ಸೊ ಅದನ್ನ ಬರೆಯೋಂಗಿಲ್ಲ, ಈ ಡೆಫಿನೇಷನ್ ನೇ ಬರೀಬೇಕಾಗತ್ತೆ when you are defining 1 ampere after this question and hence define 1 ampere. Is this clear? ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, 1 ಮಾರ್ಕ್ ಕ್ವಶನ್. ಈ ಪೋರ್ಷನ್ ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್. ಈಗ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಅಲ್ಲಿ ವಾಟ್ ಇಸ್ ದ ಫೋರ್ಸ್, ನೇಚರ್ ಆಫ್ ದ ಫೋರ್ಸ್? ಅರೆ ಇಟ್ ಇಸ್ ದ ಅಟ್ರಾಕ್ಷನ್. ಹೌದಾ? ದ ನೇಚರ್ ಆಫ್ ದ ಫೋರ್ಸ್ ಇಸ್ ಅಟ್ರಾಕ್ಷನ್. ಒಂದು ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡ್ಕೊಂತ ಇದೆ, ಸಖತ್ತಾಗಿ ಕೆಮಿಸ್ಟ್ರಿ ನಡೀತದೆ. ಈಗ ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ರಿವರ್ಸ್ ದ ಕರೆಂಟ್ ಇನ್ ಒನ್ ಆಫ್ ದ ಕಂಡಕ್ಟರ್. ಯಾವ್ದಾದ್ರು ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ನ ರಿವರ್ಸ್ ಮಾಡ್ಬಿಡ್ತೀನಿ. ಐ ವಿಲ್ ಕನ್ವಿನ್ಸ್ ಯು. ಮತ್ತೆ ಈಕ್ವೇಶನ್ ಏನ್ ಬರೆಯಕ್ ಹೋಗಲ್ಲ, ಬೋರ್ಡ್ ಎಕ್ಸಾಮ್ ಅಲ್ಲಿ ಇದೇನ್ ಬೇಕಾಗಿಲ್ಲ, ಬಟ್ ಸ್ಟಿಲ್ 1 ಮಾರ್ಕ್ ಕ್ವಶನ್ ಕೇಳ್ಬಿಟ್ರೆ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್. ಕರೆಂಟ್ I1 ಇದೆ, ಇದು ಕಂಡಕ್ಟರ್ 1 ಅಂತ ಕರಿತೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ d ಡಿಸ್ಟೆನ್ಸ್ ದೂರದಲ್ಲಿ ಇನ್ನೊಂದು ಕಂಡಕ್ಟರ್ ಇಟ್ಟಿದ್ದಾರೆ, ಇದರಲ್ಲಿ ಕರೆಂಟ್ ಉಲ್ಟಾ ಹೋಗ್ತಾ ಇದೆ. ಅರೆ ಬಿಗಿನಿಂಗ್ ಅಲ್ಲೇ ನಾ ಹೇಳಿದ್ದೆ, ಕಣ್ ಮುಚ್ಕೊಂಡು ಹೇಳ್ಬೋದು, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ, ಕೆಮಿಸ್ಟ್ರಿ ವರ್ಕೌಟ್ ಆಗಲ್ಲ, ರಿಪಲ್ಷನ್ ಆಗೋದು. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಫಿಸಿಕ್ಸ್ ನ ಅಪ್ಲೈ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಸೊ ಕರೆಂಟ್ ಈ ತರ ಇದೆ ಅಂದ್ರೆ ಇವನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಕ್ರಿಯೇಟ್ ಆಗ್ತಿರತ್ತ. ಸೊ ಸೊ ಹಾಗಾದ್ರೆ ಇವನಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರತ್ತಪ್ಪ ಅಂದ್ರೆ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರುತ್ತೆ, ಅದು B1 ಅಂತ ಕರಿತೀವಿ. ನಾವು ಸಿನ್ಸ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ಒನ್. ಈಗ ಈ ಕಂಡಕ್ಟರ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿದೆ. Now what is the nature of the force? Using right hand thumb rule na use, palm rule na use ಮಾಡ್ಕೊಂಡು insert the fingers, tasku pusku. So the thumb is pointing downwards and fingers, 4 fingers ಗಳು into the magnetic field direction ಹೋಗ್ತಾ ಇದೆ. palm ಯಾವ ಕಡೆಗೆ ಹೋಗ್ತಾ ಇದೆ? ಈ ಕಡೆಗೆ ಹೋಗ್ತಾ ಇದೆ. So therefore this is the direction of the force acting on the 2 due to 1. Clear? ಅದೇ ಟೆಕ್ನಿಕ್ ಪ್ರಕಾರ ಇದನ್ನ ಫೈಂಡ್ ಔಟ್ ಮಾಡಿದೆ. ಸೊ ಇವನಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ದಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕರೆಕ್ಟ್ ಆಗಿದೆಯಾ? ಸೊ ದಿಸ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ದಿಸ್ ಇಸ್ B2. B2 is a magnetic field produced due to conductor 2. And ಈಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇದೆ? ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಕರೆಂಟ್ ಈ ತರ ಇದೆ. ಸೊ ಇಫ್ ಯು ಫೈಂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಫೆಲೋ, ಸೊ ಇಟ್ ಇಸ್ ರೈಟ್ ಹ್ಯಾಂಡ್ ಪಾಮ್ ನ ಇನ್ಸರ್ಟ್ ಮಾಡಿ, ತಂಬು ಅಪ್ವರ್ಡ್ ಇರಬೇಕು, ದ ಫೋರ್ಸ್ ಇಸ್ ಲೆಫ್ಟ್ ಸೈಡ್. ಸೊ ದಿಸ್ ಇಸ್ F12. ಸೊ ಒಬ್ರು ಇನ್ನೊಬ್ಬರನ್ನ ರಿಪಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ಕ್ಲಿಯರ್? ವೆನ್ ಕರೆಂಟ್ ಇಸ್ ಇನ್ ಸೇಮ್ ಡೈರೆಕ್ಷನ್ ಬೋತ್ ಅಟ್ರಾಕ್ಟ್, ವೆನ್ ಕರೆಂಟ್ ಇಸ್ ಇನ್ ಡಿಫರೆಂಟ್ ಡೈರೆಕ್ಷನ್ ದೇ ರಿಪಲ್ ಈಚ್ ಅದರ್. ಡನ್? ಕ್ಲಿಯರ್? ಡಿಫೈನ್ 1 ಆಂಪಿಯರ್ ಆಯ್ತು. ಮತ್ತೆ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ಲೆಟ್ಸ್ ಗೋ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ದ ನೀಟ್. ದ ಫಸ್ಟ್ ಕ್ವಶನ್ ಇಸ್ ಫ್ರಮ್ ನೀಟ್ 2018. ಅದೇ ಸಿಂಪಲ್ ಆಗಿದೆ ಒಂದು ಕ್ವಶನ್, ಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ 2 conductors A and B. Conductors A and B with IA is equals to 5 ampere, IB is equals to 10 ampere, and perpendicular distance between them is 10 centimeter. Correct ಆಗಿ ನೋಡಿ, 10 centimeter. I1 and I2, sorry, IA and IB are in same direction. Force acting per unit length is equals to question mark. ಅರೆ ಸಿಂಪಲ್ ಆಗಿದೆ, ನಾನು ಆಪ್ಷನ್ಸ್ ಎಲ್ಲ ಕೊಡಕ್ ಹೋಗಲ್ಲ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ದ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್, ಎರಡು ಒಂದೇ ಡೈರೆಕ್ಷನಲ್ ಕರೆಂಟ್ ಇರೋದ್ರಿಂದ ಆಕ್ಚುಲಿ ಅಟ್ರಾಕ್ಷನ್ ಇರುತ್ತೆ. ಇದನ್ನ A ಅಂತ ಕರಿತೀನಿ, ಇದನ್ನ B ಅಂತ ಕರಿತೀನಿ. 5 ಆಂಪಿಯರ್, ಇದು 10 ಆಂಪಿಯರ್. Force acting per unit length is equals to mu naught divided by 4 pi into I1 into I2 divided by D. That's it. 2I1 I2 divided by D ಬರುತ್ತೆ.
And let's calculate. F divided by L is equals to mu naught divided by 4 pi is 10 to the power of minus 7 into 2 into I1 ಏನಿದೆ 5 ಇದೆ, I2 ಏನಿದೆ 10 ಇದೆ, divided by D value. D is 10 centimeter. So 10 centimeter ಅಂದ್ರೆ it is 10 into 10 power minus 2, 10 into 10 power minus 2 meter ಅಥವಾ 0.1 meter ಅಂತ ಕರಿಬಹುದು, ಅಥವಾ 10 power minus 1 meter ಅಂತ ಕರಿತೀನಿ. Clear, all clear? Okay, let's continue. ಇವನ್ನೆಲ್ಲರೂ ಕ್ಯಾನ್ಸಲ್ ಮಾಡಿಬಿಟ್ಟಿರಿ. ನ್ಯೂಮರೇಟರ್ಗೆ ಹೋದ್ರೆ 5 into 2 10 ಆಗುತ್ತೆ, ಇಂಟು 10 power 1 into 10 power 1, ಇವನು ನ್ಯೂಮರೇಟರ್ಗೆ ಬಂದ್ರೆ ಇಂಟು 10 power minus 7. This is equals to 10 power 1 2 3 3 minus 7. This is equals to 10 power minus 4 Newton per meter. And the nature of the force is attractive. I think options allo attraction or repulsion ಅಂತ specific ಆಗಿ ಕೇಳಿದ್ದಾರೆ, if I am right. So this is the question from NEET 2000. ಯಾವ year? 17. I'm very sorry, 18 ಅಂತ ಹೇಳಿದೆ. It's 17. No. It's 2022. 22 ಇದೆ. The answer will be, so 10 power minus 4. NEET 2022. Simple ಇದೆ. Nothing to worry. And the nature of force is attractive. ಎರಡಿಗೂ ಆಪ್ಷನ್ ಕೊಟ್ಟಿದ್ದಾರೆ, 10 power minus 4, ಒಂದು ಅಟ್ರಾಕ್ಷನ್, ಇನ್ನೊಂದು ರಿಪಲ್ಷನ್. ಫಾಲ್ತು ಕ್ವಶನ್, ಸಿಂಪಲ್ ಕ್ವಶನ್. ಅರೆ ಎಲ್ಲಾ ಕ್ವಶನ್ಸ್ ಇದಾರೆ, ಎಕ್ಸ್ಪೆಕ್ಟ್ ಮಾಡಬೇಡಿ ಜುಜುಬಿ ಕ್ವಶನ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಲೆವೆಲ್. ಇನ್ನೊಂದು ಕ್ವಶನ್, ಇನ್ನೊಂದು ಸ್ಟೆಪ್ ಅಪ್ವರ್ಡ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ 3 ಕಂಡಕ್ಟರ್ಸ್. 2 ಕಂಡಕ್ಟರ್ ಆಯ್ತು. ಈಗ 3ನೇ ಕಂಡಕ್ಟರ್ ನ ಪಿಕ್ಚರ್ ಗೆ ತಗೊಂಬದು ಇನ್ನೊಂದು ಚೂರ್ ಗಬ್ಬೆಗಿರ್ತೀನಿ ಪ್ರಾಬ್ಲಮ್ಸ್ ನ. ಲೆಟ್ಸ್ ಕಂಟಿನ್ಯೂ. ದಿಸ್ ಕ್ವಶನ್ ಇಸ್ ಫ್ರಮ್ NEET 2017. NEET 2017. 3 ಕಂಡಕ್ಟರ್ ಇದೆ. ಸೊ ಲೆಟ್ ಮಿ ಕಾಲ್ ಕಂಡಕ್ಟರ್ A, B, C. So this is conductor 1, this is conductor A, this is conductor B, and this is conductor C. ಈ ರೀತಿ ಬರ್ತಾರೆ. ಅರೆ out of the plane of the board ಬರ್ತಿದೆ ಕರೆಂಟ್. So it is exactly like this. ಅದನ್ನ ಬರೆಯಕ್ಕೆ ಆಗಲ್ಲ, ಹಾಗಾಗಿ ಈ ತರ ಬರ್ತಿದ್ದೀನಿ. So there is a conductor and the perpendicular distance is D. ಈ perpendicular distance ಕೂಡ D ನೇ ಇರುತ್ತೆ. All the three conductors are carrying the current I. All the 3 conductors are carrying current I. Find the net force acting on the conductor B per unit length. ಈ angle 90 degree. ಅರೆ ಇಲ್ಲೊಂದು ವೈರ್ ಈ ತರ ಬರ್ತಿದೆ, ಟಿಶ್ಕ್ಯಾವ್ 3 ವೈರ್ಸ್ perpendicular to board ಇದೆ. ಈ ಡಿಸ್ಟೆನ್ಸ್ D ಇದೆ, ಈ ಡಿಸ್ಟೆನ್ಸ್ D ಇದೆ, ಇದು 90 ಡಿಗ್ರಿ ಕೊಟ್ಟಿದ್ದಾರೆ. The question is find the net force acting per unit length on wire B. ಅಂದ್ರೆ ಇವನ್ ಮೇಲೆ ಎಷ್ಟು ನೆಟ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದನ್ನ ಎರಡು ಸಪರೇಟ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊತೀನಿ. ಇವರೊಬ್ರು ಒಂದ್ ಸೆಟ್, ಇವರಿಬ್ರು ಒಂದ್ ಸೆಟ್. ಫಸ್ಟ್ ಇವರಿಬ್ರು ಸಾಲ್ವ್ ಮಾಡ್ಕೊಳ್ಳೋಣ. ಇವನಿಂದ ಇವನ್ ಎಷ್ಟು ಫೋರ್ಸ್ ಅಟ್ರಾಕ್ಟ್ ಆಗ್ತಾನೆ ಅದನ್ನ F1 ಅಂತ ಕರಿತೀನಿ. ಇವನಿಂದ ಇವನು, ಅರೆ ಇವರಿಬ್ರು ನಡುವೆ ಅಟ್ರಾಕ್ಷನ್ ಇರತ್ತಾ? ಟ್ರಯಾಂಗಲ್ ಲವ್ ಸ್ಟೋರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವರಿಬ್ರು ನಡುವೆ ಅಟ್ರಾಕ್ಷನ್ ಇರುತ್ತೆ, ಇವರಿಬ್ರು ನಡುವೆ ಅಟ್ರಾಕ್ಷನ್ ಇರುತ್ತೆ. ಆಸ್ ಎ ರಿಸಲ್ಟ್ ಇವನ್ ಹೆಂಗ್ ರಿಯಾಕ್ಟ್ ಆಗ್ತಾನೆ? ಸಕ್ಕದಾಗಿದೆ ಸರ್ ಸ್ಟೋರಿ, ಮಜಾ ಬರ್ತಿದೆ. ಮಾಡಿ ಟ್ರೈ ಮಾಡ್ತೀರಾ? ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ನೋಡೋಣ. ಟ್ರಯಾಂಗಲ್ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಕೇಳಿರ್ತೀವಿ ನೀವು. ಅರೆ ನಾನು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ಯಾರು ಬರೀ ಕೆಮಿಸ್ಟ್ರಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ. ಅರೆ ಆಗತ್ತ ಅವಾಗ. ಕಮಿಂಗ್ ಬ್ಯಾಕ್ ಟು ದ ಪ್ರಾಬ್ಲಮ್, ಲೆಟ್ ಅಸ್ ಕನ್ಸಿಡರ್ ಇವರಿಬ್ಬರ ನಡುವೆ ಫೋರ್ಸ್ F1 ಇದೆ ಅಂತ ಕರಿತೀವಿ. F1 ಅಟ್ರಾಕ್ಷನ್. ಅರೆ ಎರಡು ಸೇಮ್ ಡೈರೆಕ್ಷನ್, ಆಚೆಗೆ ಬರ್ತಾರೆ. ಜ್ವೈನ್. ಇವರಿಬ್ಬರದು ಇನ್ನೊಂದು ಕತೆ ನಡೀತಿದೆ. ಇವರಿಬ್ಬರ ನಡುವೆ F2 ಫೋರ್ಸ್ ಇದೆ. F2 ಮ್ಯೂಚುವಲ್ ಫೋರ್ಸ್. Am I right? Getting? Force acting per unit length F1 divided by L is equals to mu naught divided by 4 pi into 2 into I1 I2. ಇವನಲ್ಲಿ ಕರೆಂಟ್ I ಇದೆ, ಇವನಲ್ಲಿ ಕರೆಂಟ್ I ಇದೆ. I1 I2 I into I divided by perpendicular distance ಏನಿದೆ D ಇದೆ, ಅಥವಾ ಇದನ್ನ I square ಅಂತ ಬರ್ಕೋಬಹುದು. Any objection? This is a net force acting per unit length. Clear? ಅಥವಾ ಟೋಟಲ್ ಫೋರ್ಸ್ ಅನ್ನು ಫೈಂಡ್ ಔಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ F1 is equals to mu naught divided by 4 pi into 2 I square divided by D into L. Total force between these two. Can you please tell me the magnitude of F2?
F2 is mu naught divided by 4 pi into 2i square divided by d into L. ಅರೆ ಎರಡು ಸೇಮ್ ಇದೆ, ಹಾಗಾದ್ರೆ ಏನ್ ಮಾಡೋಣ, ಇವೆರಡನ್ನು ಈಕ್ವೇಟ್ ಮಾಡ್ತೀನಿ ಎಫ್ ಗೆ. ಸೊ ದರ್ ಇಸ್ ಒನ್ ಫೋರ್ಸ್, ಒಬ್ಬ ಈ ಕಡೆ ಅಟ್ರಾಕ್ಟ್ ಮಾಡ್ತಿದ್ದಾನೆ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ, ಅವನ್ ವ್ಯಾಲ್ಯೂ ಎಫ್ ಇದೆ, ಈ ಕಡೆನು ಇನ್ನೊಬ್ಬ ಎಫ್ ಇದೆ. ಅದೇ ಇಬ್ರು ಸೇಮ್ ಇದಾರೆ, ಯಾವ್ದಾದ್ರು ಒಂದು ಪಾಸಿಟಿವ್ ಇದ್ರೆ ಆ ಕಡೆ ಹೊರಟೋಗ್ಬಿಡ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಬ್ರು ಸೇಮ್ ಕೆಮಿಸ್ಟ್ರಿ ರನ್ ಆಗ್ತಾ ಇದೆ, ಸೇಮ್ ಫಿಸಿಕ್ಸ್ ರನ್ ಆಗ್ತಾ ಇದೆ, ಅಂಡ್ ದ ಆಕ್ಟಿಂಗ್ ಇನ್ 90 ಡಿಗ್ರಿ. ವಾಟ್ ಇಸ್ ದ ನೆಟ್ ಫೋರ್ಸ್? ಆಬ್ವಿಯಸ್ಲಿ ರಿಸಲ್ಟೆಂಟ್. ರಿಯಲ್ ಲೈಫ್ ಅಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಆಗಲ್ಲ, ಓನ್ಲಿ ಹ್ಯಾಪನ್ಸ್ ಇನ್ ಫಿಸಿಕ್ಸ್. ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇವನ್ ಕಡೆಗೂ ಹೋಗಲ್ಲ, ಇವನ್ ಕಡೆಗೂ ಹೋಗಲ್ಲ, ಇನ್ಯಾವುದೋ ಕಡೆಗೆ ಜಂಪ್ ಆಗತ್ತೆ. ದ ರಿಸಲ್ಟೆಂಟ್ ಫೋರ್ಸ್ ಎಫ್ ನೆಟ್ ಅಂತ ಕರಿತೀನಿ. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos ಥೀಟಾ, ಅಥವಾ ಎಫ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಫ್ ಇಂಟು ಕಾಸ್ ಆಫ್ 90. cos 90 ಪ್ಲಸ್ 0, ಹಾಗಾಗಿ ಥರ್ಡ್ ಟರ್ಮ್ ಡಮರ್. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ರೂಟ್ 2 ಇಂಟು ಎಫ್ ಬರುತ್ತೆ. ಸೊ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ರೂಟ್ 2 ಇಂಟು ಎಫ್ ವ್ಯಾಲ್ಯೂ ಏನಿದೆ, ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ ಇಂಟು 2i ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇಂಟು ಎಲ್. ನಮಗ್ ಬೇಕಾಗಿರೋದೇನು, ಎಫ್ ನೆಟ್ ಪರ್ ಯೂನಿಟ್ ಲೆಂತ್. ಹಾಗಾಗಿ ಇವನ್ನ ಈ ಕಡೆ ತಗೊಳ್ಳಿ, ಯು ವಿಲ್ ಗೆಟ್ ಎಫ್ ನೆಟ್ ಡಿವೈಡೆಡ್ ಬೈ ಎಲ್. ದಿಸ್ ಇಸ್ ವಾಟ್ ದೇ ಆರ್ ಆಸ್ಕಿಂಗ್. ಕ್ಲಿಯರ್? ರಿಸಲ್ಟೆಂಟ್. The question is